ನಮ್ಮ ಇದರಲ್ಲಿ ಒಂದು ಸರ್ತಿ ETVನವರು ನಮಗೊಂದು ಸಲಹೆ ಕೊಟ್ಟರು. ನೀವು ಒಂದಷ್ಟು ಜನ ಬರಹಗಾರರನ್ನ ಮತ್ತು ನಿರ್ದೇಶಕರನ್ನ ತಯಾರು ಮಾಡಬೇಕು ಭೂಮಿಕಾಯಿಂದ ಅಂತ. ನಾವು ಕಾಲ್ ಫಾರ್ ಮಾಡಿದ್ವಿ. ಯಾರಿಗಾದರೂ ಆಸಕ್ತಿ ಇದ್ದರೆ ನೀವು ಇದಕ್ಕೆ ಅರ್ಜಿ ಹಾಕ್ಕೊಳ್ಳಿ, ನಾವು ಒಂದು ಸ್ಟೈಪೆಂಡ್ ಕೊಡ್ತೀವಿ 6 ತಿಂಗಳು, 2,000 ರೂಪಾಯಿ ಥರ. ನಾವು ಕಲಿಸ್ತೀವಿ, ಎಲ್ಲನೂ ಟ್ರೈನಿಂಗ್ ಕೊಡ್ತೀವಿ, ಕಲಿಸ್ತೀವಿ ಅಂತ ಹೇಳಿದ್ವಿ. ಸುಮಾರು 1,600 ಅರ್ಜಿ ಬಂತು ಅಂತ ಅನಿಸುತ್ತೆ. 1,600ರಲ್ಲಿ 6 ಜನ ಸೆಲೆಕ್ಟ್ ಆದರು. ಅದರಲ್ಲಿ ಮೊದಲನೆಯವರು ನಿಮ್ಮೂರಿನ ಸಾಲಿಮಠ್ ವಕೀಲರ ಮಗಳು ಸೌಮ್ಯ ಒಂದು ಸೌಮ್ಯ ಅವ್ರಿಗೆ ಒಂದು ವರ್ಕ್ಶಾಪ್ ಅಂತಲೇ ಅವ್ರಿಗವ್ರಿಗೆ ಹುಡುಗರಿಗೆ ಬಿಟ್ಟು ಒಂದು ಸೀರಿಯಲ್ ಮಾಡಿಸಿದ್ವಿ. ಅದರ ಹೆಸರು ಮಿಂಚು ಅಂತ. ಮಿಂಚುನಲ್ಲಿ ಮುಂಚೆ 3 ಜನ ಬರಿತಾ ಇದ್ರು. ಅವರೆಲ್ಲ ನಾನಾ ಕಾರಣಗಳಿಗೋಸ್ಕರ ಸಿನಿಮಾಗೆ ಅದಕ್ಕೆ ಬೇರೆಯವರು ಹೋದರು. ಈಗ ಮಿಂಚುವನ್ನು ಏಕೈಕ ವ್ಯಕ್ತಿ ಬರಿತಾ ಇರೋದು ಅಂದರೆ ನಮ್ಮ ಸೌಮ್ಯ ಸಾಲಿಮಠ್. ಸೌಮ್ಯ ಸಾಲಿಮಠ್ ಇಷ್ಟು ಆ 6 ಜನದ ಪೈಕಿ ನನಗೆ ತುಂಬ ಇಷ್ಟವಾಗೋ ಹುಡುಗಿ. ಸಂಕೋಚ, ಪ್ರತಿಭೆ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಮತ್ತು ಅತ್ಯಂತ ಪ್ರತಿಭಾನ್ವಿತ ಸಾಲುಗಳನ್ನು ಬರಿತಾ ಇಷ್ಟು ಚಿಕ್ಕ ಹುಡುಗಿಯಾದ್ರೂ ಜೀವನದ ಅಗಾಧ ಅನುಭವದ ಅನೇಕ ಆಯಾಮಗಳನ್ನು ಆ ಮಿಂಚುನಲ್ಲಿ ಈ ಹುಡುಗಿ ತರ್ತಾ ಇದೆ. ಈ ಹುಡುಗಿ ಮಿಂಚು ಮುಗೀತಾ ಇದೆ. ಮುಗಿದ ತಕ್ಷಣವೇ ಮುಕ್ತಾಗೆ ಈಕೆ ಬರೆಯೋದಕ್ಕೆ ಶುರು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾಳೆ. ಆ ಪ್ರಾಮಿಸ್ ನಿಮ್ಮ ಎದುರಿಗೆಲ್ಲರಿಗೂ ಮತ್ತೆ ಮಾಡಲಿ ಅಂತ ನಾನು ಅವ್ರನ್ನ ಕೇಳ್ತೀನಿ. ಇಲ್ಲಮ್ಮ, ನಿನಗೆ ಪ್ರಶ್ನೆ ಕೇಳಿದೆ, ಕಲಾವಿದರಲ್ಲ, ನಿನ್ನ ಪ್ರಕಾರ ಈ ಮುಕ್ತ ಏಕೆ ಅತ್ಯಂತ ಜನಪ್ರಿಯವಾಗಿದೆಯಮ್ಮ? ಮುಕ್ತ ಇಷ್ಟು ಜನಪ್ರಿಯ ಆಗೋದಕ್ಕೆ ಮೊದಲ ಕಾರಣ, ಒಂದೇ ಕಾರಣ ಅಂದರೆ ಸೀತಾರಾಮ್ ಸರ್ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಎಲ್ಲರೂ ಹೇಳಿದರು ಅವರಷ್ಟು ಚೆನ್ನಾಗಿ ಕ್ಯಾರೆಕ್ಟರೈಸೇಷನ್ ಮಾಡೋದು ಮತ್ತು ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದು. ಅವ್ರು ಬರೀ ನಿರ್ದೇಶಕರ ಅಷ್ಟೇ ಅಲ್ಲ, ಬರಹಗಾರರು ಹೌದು. ಅವರು ಕೊಡೋಂಥ ಸಂಭಾಷಣೆ ಏನಿದೆ ಅದು ಒಂದು ಆ ಸೀರಿಯಲ್ನ ಸತ್ವ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅದು ಪಾಪ್ಯುಲರ್ ಆಗಿದೆ ಅಂತ ಹೇಳ್ತೀನಿ. ಒಂದು ವೇಳೆ ಸೀತಾರಾಮ್ ಸರ್ ನಿಮಗೆ ಬಹಳ ಹೊಗಳ್ತಾ ಇದ್ರು, ಬಹಳ ಒಳ್ಳೆ ಕಥೆಗಾರ್ತಿ, ಒಳ್ಳೆ ಲೇಖಕಿ ಅಂತ. ನಿನಗೆ ಮುಕ್ತ ಪೂರ್ತಿಯಾಗಿ ಬರೆಯಕ್ಕೆ ಕೊಟ್ಟಿದ್ರೆ ಏನಾದ್ರು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆಯಮ್ಮ? ಖಂಡಿತವಾಗ್ಲೂ ಇಲ್ಲ. ಸರ್ ಹೇಗೆ ಹೇಳ್ತಾರೆ ಹಾಗೆ ಬರೀತೀನಿ ನಾನು. ಯಾಕಂದರೆ ಪರ್ಫೆಕ್ಟ್ ಅವ್ರದ್ದು ಯಾವಾಗ್ಲೂ. ಸೊ ಚಾನ್ಸೇ ಇಲ್ಲ. ಅನ್ನಾಗಿದೆ ಬದಲಾವಣೆ ಮಾಡಲ್ಲ ಅಂತ ಕೇಳಿ. ನೀನು ಖಂಡಿತ ಬದಲಾವಣೆ ಮಾಡೋ ಶಕ್ತಿ ಇದೆ ನಿನಗೆ. ಮಾಡಿದ್ದಿದ್ರೆ ಏನು ಬದಲಾವಣೆ ಮಾಡ್ತಾರೆ? ಶಾಂಭವಿಗೆ ಮದುವೆ ಮಾಡಿಸ್ತಾ ಇದೆಯಾ ಇಲ್ವಾ? ಸೊ ಮದುವೆ ಅನ್ನೋದು ಸೀತಾಕೋಟೆನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ಬೇಡ. ಶಾಂಭವಿ ಅವ್ರ ತುಮುಲಗಳನ್ನ ನೋಡಿದರೆ ಅವ್ರು ಖಂಡಿತ ಆಗಲೇಬೇಕು ಮದುವೆನ. ಆ ಸಂತೋಷ ಅವ್ರಿಗೆ ಸಿಗಬೇಕು ಅಂತಲೇ ನಾನು ಬಯಸ್ತೀನಿ. ಥ್ಯಾಂಕ್ ಯು.